ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಇಂಡಿಯಾ ವಾಸ್ ಜಿಂಬಾಬ್ವೆ T20 ಸೀರೀಸ್. 3 ಮ್ಯಾಚ್ T20 ಸೀರೀಸ್ಗೆ ಇವಾಗ ಜಸ್ಟ್ ಏನು ಅನೌನ್ಸ್ ಆಗಿದೆ. ಸ್ಕ್ವಾಡು ಟೀಮ್ ಇಂಡಿಯಾ ಸ್ಕ್ವಾಡ್ ಅಲ್ಲ, ಟೀಮ್ ಇಂಡಿಯಾ ಸ್ಕ್ವಾಡ್ ಜಮಾದಲ್ಲಿ ಅನೌನ್ಸ್ ಆಗಿದೆ ಆಯಿತು. ರಿಪ್ಲೇಸ್ಮೆಂಟ್ಗಳು ಕೂಡ ಅನೌನ್ಸ್ ಆಗಿದೆ ಆಯಿತು. ಸೊ ಈಗ ಜಿಂಬಾಬ್ವೆ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಇನ್ನೊಂದಿನ ಇದೆ, ಇವಾಗ ಅನೌನ್ಸ್ ಮಾಡಿದ್ರೆ ಸ್ಕ್ವಾಡ್ನ ಈ ತರ ಇರುತ್ತೆ ಗುರು ನಮ್ಮ ಸ್ಕ್ವಾಡ್ ಅಂತ. 15 ಮೆಂಬರ್ ಸ್ಕ್ವಾಡ್ ನೋಡ್ತಾ ಇರ್ಬೋದು ಜಿಂಬಾಬ್ವೆದು ಯಾವ ತರ ಇದೆ ಅಂತ. ಸೊ ಟಾಪ್ ಇಂದ ಆಲ್ಮೋಸ್ಟ್ ಮಿಡಲ್ಗೂ ಕೂಡ ಒಂದ್ ಸ್ವಲ್ಪ ನೋಡ್ ನೇಮ್ಸ್ ಗಳೇನೆ. ಬಾಟಮ್ ಅಂತ ಬಂದಾಗ ಸ್ವಲ್ಪ ಹೊಸ ನೇಮ್ಸ್ ಗಳು ಕಾಣಿಸ್ಕೊಂಡಿದೆ. ಸೊ ಕ್ಯಾಪ್ಟನ್ ಆಗಿ ಸಿಕ್ಕಂದು ರಾಜಾ ಅವರು ಬಿಗ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. 50% ಇದೆ ಇಂಡಿಯಾ, 50% ನಮಗೂ 50% ಇದೆ ಗೆಲ್ಲೋದಕ್ಕೆ, ನೋಡ್ತೀವಿ ಮಾಡ್ತೀವಿ ಹಿಂಗೆ ಅಂತೆಲ್ಲ ತರ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರೆ ನೋಡೋಣ ರಾಜಾ ಅವರ ಕ್ಯಾಪ್ಟನ್ಸಿ ಯಾವ ತರ ಹೋಗುತ್ತೆ ಈ ಜಿಂಬಾಬ್ವೆ ಟೀಮ್ ಅಂತ. ಕಾನ್ಫಿಡೆಂಟ್ ಆಗಂತೂ ಖಂಡಿತ ಇದ್ದಾರೆ. ಅಂಡ್ ಬೆನೆಟ್ ಅವರು ಇದ್ದಾರೆ, ಬೋಲು, ಆಮೇಲೆ ಚಿವಾಂಗ, ಅದು ಲವಂಗ ಚಿವಾಂಗ, ಸೊ ಬೆನ್ ಕರಾನ್ ಅವರು, ಆಮೇಲೆ ಅವಾನ್ಸ್, ಆಮೇಲೆ ವಿಸ್ಲಿ ಅವರು, ಜೊತೆಗೆ ಮರುಮಾನಿ, ಮಸಕಡ್ಜಾ, ಮುಜರ್ಬಾನಿ, ಬ್ಲೆಸಿಂಗ್ ಮುಜರ್ಬಾನಿ. ಸೊ ಇಷ್ಟು ಆಲ್ಮೋಸ್ಟ್ ಒಂಥರ ನೋ ನೇಮ್ಸ್ಗಳು. ನಗರಾವ್ ಆಗಿರ್ಬೋದು, ಆಮೇಲೆ ಮ್ಯಾಸ್ ಆಗಿರ್ಬೋದು. ಸೊ ಇವೆಲ್ಲ ಒಂದು ಸ್ವಲ್ಪ ನೋ ನೇಮ್ಸ್ಗಳು. ಬಾಟಮ್ 3 ಅಂತ ಬಂದಾಗ ಇದು ಯಾವ್ದು ಗುರು, ಇದು ಪ್ರೊನೌನ್ಸೇ ಮಾಡಕ್ಕೆ ಬರ್ಬೋದು ಗುರು ಇವ್ರ ಹೆಸರು. ನ್ಯಾಮ್ ಹುರಿ, ಇದು ಏನಿದು ಹುರಿ, ಎಲ್ಲಿಂದ ಬರುತ್ತೆ ಹುರಿ ಎಲ್ಲಿಂದ ತಗೊಂಬರ್ತಾರೆ ನೋಡೋಣ ಊರಿನ. ಆಮೇಲೆ ಶುಮಾಂಗ್ ಶುಂಬಾ ಸಾರಿ ಶುಂಬಾ ಅಂತ, ಮೆಲ್ಟನ್ ಶುಂಬಾ. ಆಮೇಲೆ ಲಾಸ್ಟ್ನೇ ಹೆಸರು ಕೇಳ್ಬಿಟ್ಟು ನಂಗೆ ಸೈಕ್ ಆಗೋಗ್ಬಿಡ್ತು. ಸಿಗಾ ಅಂತೆ, ಸಿಗಾ ಎಸ್ ಸೈಲೆಂಟ್ ಇರಬೇಕು ಸಿಗಾ ಅಂತೆ. ಇವ್ರೇನಾದ್ರು ಆಡಿದ್ರು ಅಂತಂದರೆ ನಮ್ಮ ಕನ್ನಡದಲ್ಲಿ ಕನ್ನಡ ಕಮ್ಯುನಿಟಿ ಕೇಳಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಸೌಂಡ್ ಆಗುತ್ತೆ. ನೋಡೋಣ ಉರಿ ಅಂತೆ, ಸಿಗಾ ಅಂತೆ, ಏನೇನೋ ಹೊಸ ನೇಮ್ಗಳು ಕಾಣಿಸ್ತಿದೆ. ಬಟ್ ಟಾಪ್ ಆಲ್ಮೋಸ್ಟ್ ಒಂದು 10 ಇದ್ದಾವೆ. ಸೊ ಎಲ್ಲ ಆಲ್ಮೋಸ್ಟ್ ನೋ ನೇಮ್ಸ್ಗಳೇ. ಸೊ ಇವರೆಲ್ಲ ಬ್ಯಾಕಪ್ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡೋಣ ಯಾರು ಬ್ಯಾಕಪ್ಪು, ಯಾರು ಲೆವೆಲ್ ಇರ್ತಾರೆ, ಫಿಟಿನ್ ಆಗ್ತಾರೆ ಅಂತ ಮ್ಯಾಚ್ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಜಿಂಬಾಬ್ವೆ ಟೀಮ್ ಮಾಡ್ಕೊಳ್ಳುವಂಥ ಟೀಮಲ್ಲೆಲ್ಲ ಚೆನ್ನಾಗಿನೇ ಪ್ರೂವ್ ಮಾಡಿದ್ದಾರೆ. ರೀಸೆಂಟಾಗೂ ಕೂಡ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಅಂತ ಅನ್ಬೋದು. ಬಟ್ ಇವಾಗ ಇಂಡಿಯನ್ ಕ್ರಿಕೆಟ್ ಅವ್ರು ಆಡ್ತಿರೋದು ನೋಡ್ತು ಅಂತಂದರೆ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ ಕೊಡಲ್ಲ, ಯಾಕೋ ಡೌಟ್ ಇಲ್ಲ. ಯಾಕಂದರೆ ಅವರ ಹೋಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಸೊ ಇಂಡಿಯನ್ 11 ವಿಚಾರಕ್ಕೆ ಬಂತು ಅಂತಂದರೆ ಫಸ್ಟು ಸ್ಕ್ವಾಡ್ ನೋಡ್ಬಿಡಿ ಯಾವ ಥರ ಇದೆ ಅಂತ. ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ಇಶಾನ್ ದುಬೆ, ಆಮೇಲೆ ಶೆಡ್ಗೆ, ರಿಂಕು ಸಿಂಗ್, ಹರ್ಷ್ ದುಬೆ, ರವಿ ಬಿಷ್ಣೋಯ್, ಪ್ರಿನ್ಸ್ ಯಾದವ್, ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್, ಆಮೇಲೆ ಪ್ರಭ್ಸಿಮ್ರಾನ್ ಸಿಂಗ್ ಕೂಡ ಈ ಸ್ಕ್ವಾಡ್ ಅಲ್ಲಿ ಇದ್ದಾರೆ. ನನ್ನ ಪ್ರಕಾರ ನಾನು ಲೆವೆಲ್ ಅಲ್ಲಿ ಇಡುವಂತ ಪ್ಲೇಯರ್ಸ್ ಯಾರು ಅನ್ನೋದು ವೈಭವ್ ಸೂರ್ಯವಂಶಿ ಜೊತೆಗೆ ಅಭಿಷೇಕ್ ಶರ್ಮಾ ಓಪನ್ ಮಾಡ್ತೀನಿ. ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಒಂದು ವೈಭವ್ ಸೂರ್ಯವಂಶಿಗೆ ಲಾಂಗ್ ರನ್ ಒಂದು ಕೊಡೋಣ ಈ ಒಂದು ಸೀರೀಸ್ ಅಲ್ಲಿ ಅಂತ. 3 ಮ್ಯಾಚ್ನು ಕೂಡ ವೈಭವ್ ಸೂರ್ಯವಂಶಿನ ಆಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರಭ್ಸಿಮ್ರಾನ್ ಸಿಂಗ್ ಇರ್ಬೋದು, ಅವ್ರನ್ನ ಬ್ಯಾಕಪ್ ಆಗೇನೆ ಇಡ್ಲಿ. ಅವ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ತಗೊಂಬರೋ ಅವಶ್ಯಕತೆ ಏನಿಲ್ಲ. ಹಂಗೆ ಆಡ್ಸಂಗಿರೋ ಸಂಜು ಸ್ಯಾಮ್ಸನ್ ಇಳಿಸ್ಬೋದಾಗಿತ್ತಲ್ಲ ಇವರು. ಸೊ ಅದಕ್ಕೋಸ್ಕರ ಸಂಜು ಸ್ಯಾಮ್ಸನ್ ಸ್ಕ್ವಾಡಲ್ಲಿ ಇತ್ತು ಅನ್ನೋ ಪ್ರಾಬ್ಲಮ್ ಅಲ್ವಾ. ಸಂಜು ಸ್ಯಾಮ್ಸನ್ ಯಾಕೆ ಆಡ್ತಿಲ್ಲ ಅಂತ ಕೇಳಿರ್ತೀರಾ. ಇಲ್ಲಿ ಪ್ರಭ್ಸಿಮ್ರಾನ್ ಸಿಂಗ್ ಇತ್ತು ಅಂದರೆ ಯಾರು ಕೇಳೋದಿಲ್ವಲ್ಲ, ಯಾಕೆ ಆಡಿಸ್ತಿಲ್ಲ ಪ್ರಭ್ಸಿಮ್ರಾನ್ ಅಂತ. ಅದಕ್ಕೋಸ್ಕರನೇ ಎತ್ತಾಕ್ಬಿಟ್ರು ಹಂಗೆ ಸಂಜು ಸ್ಯಾಮ್ಸನ್. ಸೊ ಇಲ್ಲಿ ವೈಭವ್ ಸೂರ್ಯವಂಶಿಗೆ ಲಾಂಗ್ ರನ್ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ಅಲ್ಲಿ ಮಾತುಕತೆ ಆಗಿರೋದು ಸ್ಯಾಮ್ಸನ್ ಅವ್ರ ಜೊತೆಗೆ. ನಿನಗೆ ಇಲ್ಲ ಗುರು ಅವಕಾಶ ಸಿಗಲ್ಲ, ಇಲ್ಲಿ ವೈಭವ್ ಆಡಿಸ್ಬೇಕು ಅಂದ್ಕೊಂಡಿದ್ದೀವಿ, 3 ಮ್ಯಾಚ್ನು ಕೂಡ ಆಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಸುಮ್ಮನೆ ಏನಕ್ಕೆ ಸ್ಕ್ವಾಡ್ ಇರ್ತೀಯ ನೀನು, ನಿನಗೆ ಅವಮಾನ ಆಗೋಗ್ಬಿಡ್ತದೆ, ಸುಮ್ಮನೆ ಸ್ಕ್ವಾಡಲ್ಲೇ ಇರೋದು ಬೇಡ ನೀನು ಅಂತ ಮಾತುಕತೆ ಮಾಡ್ಬಿಟ್ಟು ಅವ್ರನ್ನ ಸ್ಕ್ವಾಡಿಂದ ಈಚೆ ಹಿಡಿದ್ರೆ ಸಂಜು ಸ್ಯಾಮ್ಸನ್ ಅವ್ರನ್ನ. ವೈಭವ್ ಜೊತೆಗೆ ಅಭಿಷೇಕ್ ಓಪನ್ ಮಾಡ್ತಾರೆ ಲೆಫ್ಟ್ ಹ್ಯಾಂಡು. ಇಶಾನ್ ಕಿಶಾನ್ ನಂಬರ್ 3 ಓಪನ್ ಮಾಡ್ದಂಗೆ ಲೆಕ್ಕ. ಸೊ ಇವರು ಕೂಡ ಲೆಫ್ಟ್ ಹ್ಯಾಂಡ್ರು. ನಂಬರ್ 3 ಅವರು ಕೂಡ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬಂತು ಅಂದರೆ ನಂಬರ್ 4 ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು 100% ಆಡ್ತಾರೆ. ನಂಬರ್ 5 ಮತ್ತೆ ಲೆಫ್ಟ್ ಹ್ಯಾಂಡರ್ ಬರ್ತಾರೆ, ತಿಲಕ್ ವರ್ಮಾ, ರಿಂಕು ಸಿಂಗ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ತಿಲಕ್ ವರ್ಮಾಗೆ ಇನ್ನೂ ಒಂದು ಲಾಂಗ್ ರನ್ ಕೊಡ್ತಾರೆ. ಈ ಸೀರೀಸು ಕಂಪ್ಲೀಟ್ ಆಗಿ ಆಡಿಸಿದ್ರು ಕೂಡ ನಂಗೇನೋ ಆಶ್ಚರ್ಯ ಪಡುವಂತೆಲ್ಲ ಏನಿಲ್ಲ. ಸೊ ರಿಂಕು ಸಿಂಗ್ ಸೆಕೆಂಡರಿ ಆಯ್ಕೆ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಆಗಿದ್ದಂಥವ್ರು. ಸೊ ಅದರಿಂದ ಅವ್ರಿಗೆ ಲಾಂಗ್ ರನ್ ಇಲ್ಲಿ ಮತ್ತೆ ಕೊಡ್ತಾರೆ, ಬ್ಯಾಕ್ ಮಾಡ್ತಾರೆ. ಸೊ ನಂಬರ್ 6 ಶಿವಮ್ ದುಬೆನ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಅಥವಾ ರಿಂಕು ಸಿಂಗ್ ಕೂಡ ಇಲ್ಲಿ ಬಂದ್ರು ಬರ್ಬೋದು, ಅಥವಾ ನಂಬರ್ 7ಗೆ ಶಿವಮ್ ದುಬೆ ಬಂದ್ರು ಬರ್ಬೋದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನಂಬರ್ 6 ಅಲ್ಲಿ ಶಿವಮ್ ದುಬೆನ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಂಬರ್ 7 ಅಲ್ಲಿ ನಾನು ಒಬ್ಬ ಆಲ್ರೌಂಡರ್ನ ಕರ್ಕೊಂಡ್ಬರ್ತೀನಿ, ಹರ್ಷ್ ದುಬೆನ. ರಿಂಕು ಸಿಂಗ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹರ್ಷ್ ದುಬೆನ ಕರ್ಕೊಂಡ್ಬಂತು ಅಂದರೆ ನನ್ನ ಪ್ರಕಾರ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಜೊತೆಗೆ ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಲಿ, ಒಂದು ರೇಂಜಿಗೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಹರ್ಷ್ ದುಬೆನು ಕೂಡ. ಸೊ ಅದರಿಂದ ನಂಬರ್ 7 ರಿಂಕು ಸಿಂಗ್ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ಬಟ್ ಬೌಲಿಂಗ್ ಟು ಸ್ಪಡಾಕಿ ಆಗೋಗ್ಬಿಡುತ್ತಲ್ಲ ಇಲ್ಲಿ, ಅದಕ್ಕೋಸ್ಕರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇವರು ಬಂದು ಬೌಲಿಂಗು ಬ್ಯಾಟಿಂಗ್ನ ಹ್ಯಾಂಡಲ್ ಮಾಡ್ತಾರೆ ಅಂತ. ಯಾಕಂದ್ರೆ ಅಕ್ಷರ್ ಪಟೇಲ್ ಇಲ್ಲ ಈ ಒಂದು ಸೀರೀಸಲ್ಲಿ. ನಂಬರ್ 8 ಅಲ್ಲಿ ಪ್ರಿನ್ಸ್ ಯಾದವ್ ಬರ್ತಾರೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ ಪ್ರಿನ್ಸ್ ಯಾದವ್ ಅವರು. ಅಂಡ್ ಬೌಲಿಂಗ್ ಕೂಡ ಪ್ರೂವ್ ಮಾಡಿದ್ರೆ T20 ಐಸ್ ಅಂತ ಬಂದಾಗ
ಐಸ್ ಆಗಿರಲಿ IPL ಆಗಿರಲಿ, ಅದಕ್ಕೋಸ್ಕರ ಪ್ರಿನ್ಸ್ ಯಾದವ್ನ ಇಡ್ತಿದ್ದೀನಿ. ನಂಬರ್ 9 ಅಶೋಕ್ ಶರ್ಮಾನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಶ್ ಠಾಕೂರ್ ಕೂಡ ಇದ್ದಾರೆ, ಅಶೋಕ್ ಶರ್ಮಾನು ಕೂಡ ಇದ್ದಾರೆ. ಸೊ ಇಬ್ಬರು ಒಬ್ರು ಆಡುವಂಥ ಚಾನ್ಸಸ್ ಇದೆ. ಸೊ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಶೋಕ್ ಶರ್ಮಾ ಅವರು ಇಳಿತಾರೆ, 11ಗೆ ಡೆಬ್ಯೂ ಮಾಡ್ತಾರೆ ಇಂಡಿಯಾಗೆ ಅಂತ ಅನ್ಕೊಂಡಿದ್ದೀನಿ. ಬಿಶ್ನಾಯ್ನ ಆಡಿಸುವಂಥ ಚಾನ್ಸ್ ಇದೆ, ಯಾಕೆಂದರೆ ಇಲ್ಲಿ ಸ್ಪಿನ್ನರ್ಸು ಅಷ್ಟೊಂದಾಗಿ ಇಲ್ಲ. ಹರ್ಷ್ ದುಬೆ ಜೊತೆಗೆ ಬಿಶ್ನಾಯ್ನ ಆಡಿಸುವಂಥ ಇಬ್ಬರು ಸ್ಪಿನ್ನರ್ಸ್ ಜೊತೆಗೆ ಹೋಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ ನನಗೆ. ಸೊ ಬಿಶ್ನಾಯ್ ಅಂತೂ ಆಡಲೇಬೇಕು ಇಲ್ಲಿ. ಹೌದು, ಓಡಿಸ್ಕೊಂಡು 29 ಓಡಿಸ್ಕೊಂಡು ಸೋಲ್ಸಿರ್ಬೋದು ಮ್ಯಾಚ್ ಲಾಸ್ಟ್ ಸೀರೀಸಲ್ಲಿ, ಬಟ್ ಆದ್ರೂ ಇಲ್ಲಿ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಬಿಶ್ನಾಯ್ನ. ನಂಬರ್ 11 ಮಯಾಂಕ್ ಯಾದವ್ನ ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮಯಾಂಕ್ ಯಾದವ್ ಆಡಿ ಇಂಡಿಯಾಗೆ ಜಮಾನೇ ಆಗೋಗ್ಬಿಟ್ಟಿದೆ. ಇಂಜುರಿಯಿಂದ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಮಯಾಂಕ್ ಯಾದವ್ ಒಂದು ಒಳ್ಳೆ ಪೇಸ್ನ ಇಟ್ಕೊಂಡಿದ್ದಾರೆ, ಆಲ್ಮೋಸ್ಟ್ ಒಂಥರ ಪ್ರಸಿದ್ಧ ಥರನೇ ಮಾಡ್ತಾರೆ ಅಂತ ಅನ್ಕೊಳ್ಳಿ ಬೌಲಿಂಗ್ನ. ಸೊ ಅದರಿಂದ ರಾ ಪೇಸ್ ಇಟ್ಕೊಂಡಿರೋದ್ರಿಂದ ಖಂಡಿತ ಅವ್ರನ್ನ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಪೇಸರ್ ಆಗಿ ಮಯಾಂಕ್, ಅಶೋಕ್ ಶರ್ಮಾ ಮತ್ತು ಪ್ರಿನ್ಸ್ ಯಾದವ್. ಸೊ ಸಿಕ್ಕಾಪಟ್ಟೆ ಒಂಥರ ಹೊಸ ಹುಡುಗರು ಅಂತ ಹೇಳಬೇಕು. ಬೌಲಿಂಗ್ ಅಟ್ಯಾಕ್ ಅಥವಾ ಕಂಪ್ಲೀಟಾಗಿ ಹೊಸ ಬೌಲಿಂಗ್ ಅಟ್ಯಾಕ್ ಇದು. ಬಿಶ್ನಾಯ್ ಆಗಿರಲಿ, ಹರ್ಷ್ ದುಬೆ ಆಗಿರಲಿ, ಕಂಪ್ಲೀಟ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಬೌಲಿಂಗ್ ಅಟ್ಯಾಕ್ ಅಂತ ಅನ್ಕೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಎಲ್ಲಿದೆಯಪ್ಪ ಎಕ್ಸ್ಪೀರಿಯನ್ಸು? ಶ್ರೇಯಸ್ ಅಯ್ಯರ್ ಒಬ್ಬರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರು. ಅವ್ರು ಬಿಡ್ತು ಅಂತಂದರೆ ಹೆವಿಲಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾರೂ ಇಲ್ಲ. ಇಶಾನ್ ಕಿಶನ್ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಸೊ ಓಕೆ, ನೋಡೋಣ ಹಿಂಗಿರುತ್ತೆ ಅಂತ. ಇದು ನನ್ನ 11. ಇನ್ನು ಕೂತ್ಕೊಳ್ಳುವಂಥ ಪ್ಲೇಯರ್ಗಳು ವಿಚಾರಕ್ಕೆ ಬಂತು ಅಂದಾಗ ಷಡ್ಗೆ ಕೂತ್ಕೊಬೇಕಾಗತ್ತೆ, ಆಮೇಲೆ ಯಶ್ ಠಾಕೂರ್ ಕೂತ್ಕೋಬೇಕಾಗತ್ತೆ, ರಿಂಕು ಸಿಂಗ್ ಕೂತ್ಕೋಬೇಕಾಗತ್ತೆ, ಅವ್ರ ಜೊತೆಗೆ ಪ್ರಫ್ಯುಮ್ನಾನ್ ಸಿಂಗ್ ಕೂಡ ಕೂತ್ಕೋಬೇಕಾಗತ್ತೆ. ಸೊ ಈ 4 ಜನ ಕೂರಿಸ್ತಾ ಇದ್ದೀನಿ, ಮಿಕ್ತವ್ರನ್ನೆಲ್ಲ ಆಡಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಿಸುತ್ತೆ ಈ 11 ಕಾಮೆಂಟ್ ಸೆಕ್ಷನ್ ಹಾಕಿ. ನಿಮಗೆ ರಿಂಕು ಸಿಂಗ್ ಬೇಕಾ ಅಥವಾ ಹರ್ಷ್ ದುಬೆ ಬೇಕಾ? 11 ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಹೆಂಗಿದೆ ಜಿಂಬಾಬ್ವೆ ಸ್ಕ್ವಾಡು? ಕಾಮೆಂಟ್ ಸೆಕ್ಷನ್ ಅದು ಕೂಡ ಹಾಕಿ. ಮತ್ತೆ ಸಿಗುವ.